ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಾಗತ ಫ್ಯಾಂಟಾಸ್ಟಿಕ್ ಫ್ಯಾಮಿಲಿ ವ್ಲಾಗ್ಸ್ಗೆ. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾವು ಶಾಪಿಂಗ್ ಹೋಗಿರೋದು ತೋರಿಸ್ತಾ ಇದ್ದೇನೆ ನೋಡಿ. ಇವಾಗ ಬೆಳಿಗ್ಗೆ 10:30 ಆಗಿದೆ. ನಾವು ಎಲ್ಲ ಸೇರಿಬಿಟ್ಟು ಹೋಗ್ತಾ ಇದ್ದೇವೆ ನೋಡಿ. ಒಂಥರ ಮೋಡ ಮುಸುಕಿದ ವಾತಾವರಣ ಇದೆ, ಚೆನ್ನಾಗಿದೆ, ಮಾತ್ರ ಬಿಸಿಲಿಲ್ಲ. ಶಾಪಿಂಗ್ ಹೋಗೋಕ್ಕೆ ತುಂಬ ಒಳ್ಳೆ ವೆದರ್ ಇದೆ, ಆದರೆ ಮಳೆ ಬರಬಾರ್ದು ಅಷ್ಟೇ. ನಾನು ಮತ್ತು ನನ್ನ ಸಿಸ್ಟರು ಮತ್ತು ಅವಳ ಮಕ್ಕಳು, ನನ್ನ ಮಗ ಎಲ್ಲರೂ ಸೇರಿ, ಅಮ್ಮ ಎಲ್ಲರೂ ಸೇರಿಬಿಟ್ಟು ಹೋಗ್ತಾ ಇದ್ದೇವೆ. ವೀಕೆಂಡ್ ಆಗಿರೋದ್ರಿಂದ ನಮಗೆ ಇವತ್ತು ಫುಲ್ ಡೇ ಶಾಪಿಂಗ್ದು ಪ್ಲ್ಯಾನ್ ಮಾಡಿದ್ದೇವೆ. ಸೊ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ಸಾಯಂಕಾಲವರೆಗೆ ಇದೆ ಶಾಪಿಂಗಿಗೆ ಯಾವಾಗಲೂ ಟೈಮ್ ಸಿಗಲ್ಲ. ಒಂದು ಸಾರಿ ಎಲ್ಲ ನೋಡಿಕೊಂಡು ಬರುವ ಅಂತ ಮೇಲಿನ ಮೇಲೆ ಹೋಗೋಕ್ಕೆ ಆಗೋದಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೇವೆ, ನೋಡುವ ಏನು ತೊಗೊಳ್ಬೇಕು ಅಂತ ಹೋಗಿರ್ತೇವೆ, ಅದಕ್ಕಿಂತ ಬೇರೆ ಬೇರೆ ಸಾಮಾನು ಎತ್ಕೊಂಡು ಬರೋದು ಜಾಸ್ತಿ. ಸೊ ಇವತ್ತು ಮಾಲಲ್ಲಿ ಮತ್ತು ಸ್ಟ್ರೀಟ್ ಶಾಪಿಂಗ್ ಕೂಡ ಮಾಡ್ತಾ ಇದ್ದೇವೆ ನೋಡಿ. ಇದು MG ರೋಡು, ಪುಣೆದು ಕ್ಯಾಂಪು. ಇಲ್ಲಿ ತುಂಬ ಶಾಪ್ಸ್ ಇದೆ, ಮೊದಲಿಂದ ತುಂಬ ವರ್ಷ ಆಯಿತು ಇಲ್ಲೆಲ್ಲ ಶಾಪಿಂಗ್ ಅಂದರೆ ಇಲ್ಲೇ ಬರ್ತಾರೆ. ಸ್ಟ್ರೀಟ್ ಶಾಪಿಂಗ್ ಆಯಿತು, ಸ್ಟೋರ್ಸಲ್ಲಿ ಕೂಡ ಸಿಗುತ್ತೆ, ಮತ್ತು ಮಾಲ್ ಕೂಡ ಇದೆ. ಸೊ ತುಂಬ ದಿನ ಆಗಿತ್ತು, ಮಳೆ ಇಲ್ಲ ಅಂತ ಬಂದಿದ್ದೇವೆ. ಮಳೆ ಇದ್ದರೆ ಶಾಪಿಂಗ್ ಮಾಡೋಕ್ಕೆ ಮತ್ತು ಸ್ಟ್ರೀಟ್ ಶಾಪಿಂಗ್ ಮಾಡೋಕ್ಕೆ ಆಗಲ್ಲ ಅದಕ್ಕೆ. ಸೊ ಈ ಕಡೆಯಿಂದ ಫಸ್ಟು ಮಾಲಿಗೆ ಹೋಗ್ತಾ ಇದ್ದೇವೆ, ಮತ್ತು ಅಲ್ಲಿ ಬ್ರ್ಯಾಂಡೆಡ್ ತೊಗೊಳ್ಳೋದು. ಆಮೇಲೆ ಇಲ್ಲಿ ಕೂಡ ಸ್ಟೋರ್ಸಲ್ಲಿ ಬ್ರ್ಯಾಂಡೆಡ್ ಸಿಗುತ್ತೆ, ಮತ್ತು ಸ್ಟ್ರೀಟ್ ಶಾಪಿಂಗಲ್ಲಿ ಕೂಡ ಚೆನ್ನಾಗಿರುತ್ತೆ. ಇದು ಮಾಲ್ ಮತ್ತು ಶಾಪಲ್ಲಿ ಸಿಗದಿರೋದೆಲ್ಲ ಸಿಗುತ್ತೆ ವೆರೈಟೀಸು. ಸೊ ಇವಾಗ ಫಸ್ಟು SGS ಮಾಲ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಮಧ್ಯಾಹ್ನ ನಂತರ ಈ ಕಡೆ ಸ್ಟ್ರೀಟ್ ಶಾಪಿಂಗ್ಗೆ ಬರೋದು ಅಂತ ಅಂದ್ಕೊಂಡಿದ್ದೇವೆ. ಸೊ ನೋಡಿ ಏನೇನು ತೊಗೊಳ್ತೇವೆ ಅಂತ, ಯಾವ ಸ್ಟೋರಲ್ಲಿ ಹೋಗ್ತೇವೆ ನೋಡಿ. ವೆದರ್ ಮಾತ್ರ ಚೆನ್ನಾಗಿದೆ ಅಲ್ವಾ. ಕೊನೆಗೂ ಬಂತು ನಮ್ಮ SGS ಮಾಲು. ನನ್ನ ಸಿಸ್ಟರ್ ಹಸ್ಬೆಂಡ್ ನಮಗೆ ಡ್ರಾಪ್ ಮಾಡಿ ಅವರು ಆಫೀಸಿಗೆ ಹೋಗ್ತಾ ಇದ್ದಾರೆ. ಸೊ ನಾವು ಇವಾಗ ನೋಡಿ ಬಂತು, ಇಲ್ಲಿ ಮಾಲ್ ಹತ್ರ ಬಂದಿದ್ದೇವೆ. ಸೊ ಇವಾಗ ಇಳ್ಕೊಂಡು ಹೋಗೋದು ಒಳಗಡೆ. ಮತ್ತು ನಮಗೆ ಡ್ರಾಪ್ ಮಾಡಿ ಹೋಗ್ತಾ ಇದ್ದಾರೆ. ನಾವೆಲ್ಲ ಬ್ಲ್ಯಾಕ್ ಡ್ರೆಸ್ ಮತ್ತು ಬ್ಲ್ಯಾಕ್ ಟಾಪು ಮತ್ತು ಬ್ಲೂ ಜೀನ್ಸಲ್ಲಿ ಟ್ವಿನ್ನಿಂಗ್ ಮಾಡ್ಕೊಂಡಿದ್ದೇವೆ. ಸೊ ಇವತ್ತಿನ ಥೀಮ್ ನಮ್ಮದು ನೋಡಿ, ಮಕ್ಕಳೆಲ್ಲ ಬ್ಲ್ಯಾಕ್ಗೆ ಹಾಕಿದ್ದಾರೆ, ಮತ್ತು ನಾವು ಕೂಡ ಬ್ಲ್ಯಾಕ್ ಟಾಪ್ ಹಾಕಿದ್ದೇವೆ. ಅಮ್ಮ ಅವರು ಬ್ಲ್ಯಾಕ್ ಹಾಕಲ್ಲ, ಅದಕ್ಕೆ ಅವರು ಹಾಕಿದ್ರು, ಇಲ್ಲಾಂದರೆ ಅವ್ರಿಗೆ ಕೂಡ ಹಾಕಿಸ್ತಾ ಇದ್ವಿ, ಅವ್ರಿಗೆ ಇಷ್ಟ ಇಲ್ಲ. ಸೊ ಇವಾಗ ಮಾಲಲ್ಲಿ ಹೋಗ್ತಾ ಇದ್ದೇವೆ ನಾವು. SGS ಮಾಲು, MG ರೋಡು, ಪುಣೆ ಕ್ಯಾಂಪು ಇಲ್ಲಿದೆ. ಇಲ್ಲಿ ಸ್ಟೋರ್ಸ್ ಎಲ್ಲ ಚೆನ್ನಾಗಿದೆ, ಫುಡ್ ಕೋರ್ಟು ಎಲ್ಲ ಇದೆ. ನಮಗೆ ಫಸ್ಟು ಸ್ವಲ್ಪ ಬಟ್ಟೆ ಎಲ್ಲ ನೋಡಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೇವೆ. ಬ್ಲ್ಯಾಕ್ ಡ್ರೆಸ್ಸಲ್ಲಿ ಮಕ್ಕಳೆಲ್ಲ ಚೆನ್ನಾಗಿ ಕಾಣ್ತಾ ಇದ್ದಾರೆ ಇವತ್ತು. ಇವಾಗ ಫಸ್ಟ್ ಪ್ಯಾಂಟ್ಲೂನ್ಸಲ್ಲಿ ಬಂದಿದ್ದೇವೆ. ಇಲ್ಲಿ ಆಫರ್ಸ್ ಚೆನ್ನಾಗಿದೆ, ಕ್ಲಾತ್ ಕೂಡ ಚೆನ್ನಾಗಿದೆ, ಆದರೆ ಸೈಜು ಅದು ಇದು ಪ್ರಾಬ್ಲಮ್ಮು. ಅಮ್ಮನಿಗೆ ಕೂಡ ನೋಡ್ತಾ ಇದ್ದಾರೆ, ಅವರಿಗೆ ಅವ್ರದ್ದೇ ಸ್ಟೈಲ್ ಸಿಗಲ್ಲ, ಅದಕ್ಕೆ ಬೇಡ ಅಂತಾರೆ. ಅವ್ರದ್ದು ಕಲರುದು ಕೂಡ ತುಂಬ ಪ್ರಾಬ್ಲಮ್ ಇದೆ. ಇದು ಕಲರ್ ಬೇಡ, ಅದು ಕಲರ್ ಬೇಡ, ಅವ್ರಿಗೆ ಇಷ್ಟ ಆದಾದರೆ ಮಾತ್ರ ತಗೊಳ್ತಾರೆ. ಸೊ ಕುರ್ತೀಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳ ಸೆಕ್ಷನಲ್ಲಿ ಅಷ್ಟೊಂದೇನು ಚೆನ್ನಾಗಿ ಅನಿಸಿಲ್ಲ, ಆದರೆ ನಮ್ಮ ಸೆಕ್ಷನಲ್ಲಿ ಕುರ್ತೀಸ್ ಎಲ್ಲ ಚೆನ್ನಾಗಿತ್ತು, ಆಫರಲ್ಲಿ ಇದ್ವು. ಸೊ ಇವಾಗೆಲ್ಲ ಫೆಸ್ಟಿವಲ್ಸ್ ಬರ್ತಾ ಇದ್ದಾವಲ್ಲ, ಹಬ್ಬಕ್ಕೆ ಚೆನ್ನಾಗಿದೆ. ಕೆಲವೊಂದು ಟ್ರೆಡಿಷ್ನಲ್ ಟೈಪ್ ಕುರ್ತೀಸ್ ಎಲ್ಲ ಚೆನ್ನಾಗಿತ್ತು ತಗೊಳ್ಳೋಕ್ಕೆ, ಮತ್ತು ಕಾಟನಲ್ಲಿ ಚೆನ್ನಾಗಿ ಬಂದಿದೆ, ವೆಸ್ಟರ್ನ್ ವೇರಲ್ಲಿ ಕೂಡ. ಅದರ ನಂತರ ಮತ್ತೆ ನಾವು ಸ್ವಲ್ಪ ತಗೊಂಡು
ಇಲ್ಲಿ ಮಾರ್ಕೆಟ್ 99 ಬಂದ್ವಿ. ಇಲ್ಲಿ ಕೂಡ ಮನೆಗೆ ಬೇಕಾಗಿದ್ದು ತುಂಬ ವಸ್ತುಗಳು ಸಿಗ್ತಾವಲ್ಲ, ಮಕ್ಕಳಿಗಂತೂ ಇಲ್ಲಿ ಬಂದರೆ ಏನಾದರೂ ಸಿಕ್ಕೇ ಸಿಗುತ್ತೆ. ಮತ್ತು ನೋಡಿ ಹೊರಗಡೆ ಬಂದಾಯಿತು. ಇವಾಗ ಮತ್ತು ಮಕ್ಕಳಿಗೆ ಹಸಿವೆ ಕೂಡ ಆಗಿದೆ, ಸೊ ಹಾಗೆ ಸ್ವಲ್ಪ ತಿಂತಾ ಇದ್ದಾರೆ. ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಿದ್ರು, ಮತ್ತು ಮನೆ ಬಿಡುವಷ್ಟರಲ್ಲಿ 10:30 ಆಗಿತ್ತಲ್ಲ, ಇಲ್ಲಿ ಮುಟ್ಟುವರೆಗೆ 11 ಗಂಟೆ ಆಯಿತು. ಇವಾಗ ಒಂದು ಮಧ್ಯಾಹ್ನದ ಬ್ರೇಕ್, ಇವರಿಗೆ ಸ್ನ್ಯಾಕ್ಸ್ ಬ್ರೇಕ್ ಬೇಕಂತೆ. ಸ್ಕೂಲಲ್ಲಿ ತಿಂದು ರೂಢಿಯಾಗಿರುತ್ತಲ್ಲ, ಹಾಗೆ ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಇಲ್ಲೇ ಮಾರ್ಕೆಟ್ 99 ತೊಗೊಂಡಿರೋದು ತಿಂತಾಯಿದ್ದೇವೆ ನಾವು ಕೂಡ. ಮತ್ತು ನೆಕ್ಸ್ಟ್ ಶಾಪಿಂಗ್ಗೆ ಎನರ್ಜಿ. ಮತ್ತು ಇಲ್ಲಿ DIY ಮಿಸ್ಟರ್ DIY ಅಲ್ಲಿ ಎಂಥ ಸಾಮಾನುಗಳು ನೋಡಿದರೆ ಸಾಕು, ಎಲ್ಲ ತೊಗೊಳ್ಬೇಕು ಅನಿಸುತ್ತೆ. ಆದರೆ ಮನೆಯಲ್ಲಿ ಜಾಗ ಇರಲ್ಲ ಸ್ಟೋರ್ ಮಾಡೋಕ್ಕೆ, ಅಂದರೂ ಕೂಡ ತೊಗೊಳ್ತಾನೆ ಇರ್ತೀವಿ. ಸೊ ಇಲ್ಲಿ ಕೂಡ ಸ್ವಲ್ಪ ಶಾಪಿಂಗ್. ಇಲ್ಲಂತೂ ಎಲ್ಲ ಸಿಗುತ್ತೆ, ತುಂಬಾ ಐಟಮ್ಸ್ ಇರುತ್ತೆ. ಇಲ್ಲಿ ಬಿಟ್ಟರೆ ಮಕ್ಕಳು ಹೊರಗಡೆನೇ ಬರಲ್ಲ, ಅದು ಇದು ಇದು ಅದು ಅಂತ. ನೋಡಿ ಚೆನ್ನಾಗಿದೆ. ಇಲ್ಲಿ ನಾನು ಕೂಡ ತಗೊಂಡೆ, ಎಲ್ಲರೂ ತಗೊಂಡಿದ್ದಾರೆ. ಇಲ್ಲಿ ನೋಡಿ ಮಕ್ಕಳದು ಗರ್ಲ್ಸ್ ಸೆಕ್ಷನಲ್ಲಿ ತುಂಬ ವೆರೈಟಿ ಇತ್ತು. ಮತ್ತು ಇದು ಹೋಮ್ ಡೆಕೋರು ಅದು ಇದು ಎಲ್ಲ ಇಲ್ಲಿ ಕೂಡ ತೊಗೊಂಡಿದ್ದೇವೆ. ಇದು ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೇನೆ. ಇದರಲ್ಲಿ ಹಾಕಿದರೆ ತುಂಬಾ ಉದ್ದ ವಿಡಿಯೋ ಆಗುತ್ತೆ. ನೋಡಿ ಇಲ್ಲೆಲ್ಲ ಸೇರಿಬಿಟ್ಟು ಹೀಗೆ ಮಕ್ಕಳು ಕೂಡ ಶಾಪಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಶಾಪಿಂಗ್ ಅಂದರೆ ಮಾಲ್ ಶಾಪಿಂಗ್ ಬರ್ತಾರೆ, ಸ್ಟ್ರೀಟ್ ಶಾಪಿಂಗ್ ಅಂದರೆ ಬರಲ್ಲ. ಇಲ್ಲಿ ನೋಡಿ ಬರ್ಡೇಗೆ ಏನೇನು ಬೇಕು ಎಲ್ಲ ಸೆಕ್ಷನಲ್ಲಿ ತುಂಬ ಚೆನ್ನಾಗಿ ಸಿಗ್ತವೆ ಇಲ್ಲಿ. ಒಂದು ಸಾರಿ ಬಂದರೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಎಲ್ಲ ಆದಮೇಲೆ ಹೊರಗಡೆ ಬಂದಾಯಿತು. ಇನ್ನೂ 2-2:30 ಗಂಟೆ ಆಗಿದೆ ಅನಿಸುತ್ತೆ. ಸೊ ಹಸಿವೆ ಆಗಿತ್ತು. ಮೊದಲು ಹೊಟ್ಟೆ ಪೂಜೆ ಮಾಡೋದು ಇವಾಗ. ಸೊ ಹತ್ತಿರದ ರೆಸ್ಟೋರೆಂಟಲ್ಲಿ ಹೋದ್ವಿ ನಾವು. ಮಾಲಲ್ಲಿ ಇದು ಪಿಜ್ಜಾ ಬರ್ಗರ್ ಎಲ್ಲ ಬೇಡ, ತಿಂದು ಸಾಕಾಗಿದೆ ಅಂದರು. ಅದಕ್ಕೆ ಈ ಥರ ರೆಸ್ಟೋರೆಂಟ್ಗೆ ಹೋಗುವ ಅಂತ ಹೋಗಿದ್ದೀವಿ. ಮಕ್ಕಳ ಇಷ್ಟದ್ದೇ ನೋಡಬೇಕಲ್ವಾ, ಮಕ್ಕಳು ನೋಡ್ತಾ ಇದ್ದಾರೆ ಎಂತ ತಗೊಳ್ಳೋದು ಅಂತ. ಸೊ ಅವರು ಹೇಳಿದ್ದು ಆರ್ಡರ್ ಮಾಡೋದು ಇವಾಗ. ಮತ್ತು ಮಧ್ಯಾಹ್ನದ ಮೇಲೆ ಸ್ಟ್ರೀಟ್ ಶಾಪಿಂಗು ಮತ್ತು ಈ ಥರ ಈ ಕಡೆ ಮಾಲಿಂದ ಹೊರಗಡೆ ಬಂದಿದ್ದೇವೆ. ಇವಾಗ ಹೊರಗಡೆ ಶಾಪಿಂಗ್ ಎಲ್ಲ ಇದೆ ಬಾಕಿ. ರೋಟಿ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ ಎಂತ ಎಲ್ಲ ತೊಗೊಂಡಿದ್ದಾರೆ. ಚಿಕನ್ ಚಿಲ್ಲಿ. ಇವಾಗ ಊಟ ಎಲ್ಲ ಆಯಿತು. MG ರೋಡ್ದು ಬಾಟಾ ಚೌಕ್ ಅಂತಾರೆ ಇಲ್ಲಿ ನೋಡಿ ಬಾಟಾ ಶೋರೂಮ್ ಇದೆ, ಅದರ ಪಕ್ಕ ಇದು ಸರ್ಕಲ್ ಇದೆ. ಅದಕ್ಕೆ MG ರೋಡಲ್ಲಿ ಬಾಟಾ ಚೌಕ್ ಅಂದರೆ ಇಲ್ಲಿ ಬಿಡ್ತಾರೆ ಆಟೋದವರಾಗಲಿ ಕ್ಯಾಬ್ನವರಾಗಲಿ, ಮತ್ತು ಎಲ್ಲರಿಗೂ ಗೊತ್ತಿರುತ್ತೆ ಇದು ಬಾಟಾ ಸರ್ಕಲ್ ಅಂದರೆ. ಇಲ್ಲಿಂದ ಮತ್ತೆ ಸ್ಟ್ರೀಟ್ ಶಾಪಿಂಗ್ ಶುರುವಾಗುತ್ತೆ. ಸ್ಟೋರ್ಸ್ ಕೂಡ ಇದೆ. ಮತ್ತು ಹೊರಗಡೆ ಇವಾಗ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಆದರೆ ಪೊಲೀಸರು ಇವಾಗ ಇಲ್ಲಿ ಸ್ಟ್ರೀಟಲ್ಲಿ ಕೂತ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ ಅವರಿಗೆ, ಅದಕ್ಕೆ ಕಡಿಮೆ ಕಾಣ್ತಾ ಇದ್ದಾರೆ. ನೋಡಿ ಬೆಡ್ಶೀಟ್ಸು ಅದೆಲ್ಲ ತಗೊಂಡು ಶಾಪಿಂಗ್ ಇರ್ತಾರೆ. ಸೇಲ್ ಕೂಡ ಇದೆ ಶೋರೂಮಲ್ಲಿ, ಸ್ಟೋರ್ಸಲ್ಲಿ ಕೂಡ. ಮತ್ತು ನೋಡಿ ಇಲ್ಲಿ ತುಂಬ ವೆರೈಟಿ ಸಿಗುತ್ತೆ. ಮುಂಬೈಯಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ವೆರೈಟಿ ಇಲ್ಲಿ ಬಂದಿರುತ್ತೆ. ಸೊ ಮುಂಬೈಗೆ ಹೋಗ್ಬೇಕಂತೇನಿಲ್ಲ, ಇಲ್ಲಿ ಸ್ಟ್ರೀಟ್ ಶಾಪಿಂಗಿಗೆ ಹೋದರೆ ಇಲ್ಲಿ ತುಂಬ ಸಿಗುತ್ತೆ. ಹಾಗೆ ಸ್ಟ್ರೀಟಲ್ಲಿ ನೋಡ್ತಾ ಮತ್ತು ಸ್ಟೋರ್ ಒಳಗಡೆ ಸ್ಟೋರಲ್ಲಿ ಕೂಡ ತುಂಬ ಶಾಪ್ಸ್ ಇದೆ ಇಲ್ಲಿ. ಹೀಗೆ ಹೊರಗಡೆ ನಿಲ್ಲಕ್ಕೆ ಕೊಡೋದಿಲ್ಲ ಅಂತ ಅಲ್ಲಿ ಇಟ್ಟಿರ್ತಾರೆ. ನೋಡಿ ಸ್ಪೆಕ್ಸು ಎಲ್ಲ ತೊಗೊಳ್ತಾ ಇದ್ದಾರೆ ಮಕ್ಕಳು ಕೂಡ. ಮೊದಲು ತುಂಬ ರಶ್ ಇರ್ತಿತ್ತು. ಇದು ಸ್ಟ್ರೀಟು ವಾಕಿಂಗೇ ಸಿಗ್ತಾ ಇರಲಿಲ್ಲ. ಇದು ನೀಡಲ್ ವುಮನ್ ಅಂತ, ಇಲ್ಲಿ ಲೇಡೀಸ್ ಗಾರ್ಮೆಂಟ್ಸ್ ಮತ್ತು ಮಕ್ಕಳದೆಲ್ಲ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ಸೊ ಅಲ್ಲಿ ಕೂಡ ಹೋಗಿದ್ವಿ. ಮತ್ತು ನೋಡಿ ಎಲ್ಲ ಶಾಪಿಂಗ್ ಮಾಡಿದ್ದು ಬ್ಯಾಗ್ ತೋರಿಸ್ತಾ ಇದ್ದಾರೆ. ಈ ರಸ್ತೆ ತುಂಬ ಎರಡೂ ಬದಿಯಲ್ಲಿ ಸ್ಟ್ರೀಟ್ ಶಾಪಿಂಗ್ ಇರುತ್ತೆ. ಮೊದಲು ತುಂಬ ಜಾಸ್ತಿ ಇರ್ತಿತ್ತು, ಕಾಲಿಡೋಕ್ಕೆ ಜಾಗ ಇರ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಪೊಲೀಸರ ಭಯದಿಂದ ಒಳಗಡೆ ಇಟ್ಟಿರ್ತಾರೆ. ನೋಡಿ ಇಯರಿಂಗ್ಸು, ಮೇಕಪ್ಸು ಮತ್ತು ಬಟ್ಟೆಗಳು, ಶಾರ್ಟ್ ಟಾಪ್ಸು ಎಲ್ಲ ವೆರೈಟಿ ಸಿಗುತ್ತೆ. ಹೀಗೆ ಸ್ಟೋರಲ್ಲಿ ನೋಡಿ ಎಲ್ಲ ಹೀಗೆ ರಸ್ತೆಯಲ್ಲಿ ಎಬ್ಬಿಸ್ತಾರಂತ. ಇವಾಗ ಒಂದು ಸ್ಟೋರಲ್ಲಿ ತಮ್ಮ ಸೆಕ್ಷನ್ ಮಾಡಿಕೊಂಡು ಹಾಕ್ಕೊಂಡಿದ್ದಾರೆ. ನೋಡಿ ಇದು ಲ್ಯಾಂಡ್ ತುಂಬ ಚೆನ್ನಾಗಿದೆ ಅಲ್ವಾ, ಹಳೆ ನೆನಪುಗಳು. ಆದರೆ ಇದರಲ್ಲಿ ಆಯಿಲ್ ಹಾಕಬೇಕಂತೆ, ಅದಕ್ಕೆ ತೊಗೊಂಡಿಲ್ಲ.
ಮತ್ತು ಶಾಪಿಂಗು ಹೀಗೆ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾರೆ. ಸಾಕಾಗಿ ಹೋಯ್ತಿತ್ತು ಒಂದು ದಿನದಲ್ಲಿ ನಡೆದು ಆದರೆ ಇವತ್ತು ಸ್ಟ್ರೀಟ್ ಶಾಪಿಂಗಲ್ಲೂ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಮಕ್ಕಳು ಮನೆ ಸ್ಟ್ರೀಟ್ ಶಾಪಿಂಗ್ ಬೇಡ ಅಂತಾರೆ, ಚಿಕ್ಕವರು ಮಾತ್ರ. ದೊಡ್ಡವರು ಮಾಡ್ತಾರೆ, ನಮ್ಮ ಸಾಮಾನು ತೊಗೊಳ್ಳೋದು ಮುಗಿಯೋದೇ ಇಲ್ಲಲ್ಲ, ಅದಕ್ಕೆ ಅಂತಾರೆ ಹಾಗೆ ಬರಲ್ಲ ಅಂತ. ಆದರೆ ಇವತ್ತು ಮಾತ್ರ ತುಂಬ ದಿನಗಳ ನಂತರ ಬಂದಿರೋದಕ್ಕೆ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಇಯರಿಂಗ್ಸ್, ಇದು ಮಾಲಲ್ಲಿ ಇಯರಿಂಗ್ಸ್ ಚೆನ್ನಾಗಿತ್ತು, ಅಲ್ಲಿ ಕೂಡ ಆಫರಲ್ಲಿ ಇದ್ವು ಇವತ್ತು. ಸೊ ಅಲ್ಲೇ ತೊಗೊಂಡ್ವಿ, ಇಲ್ಲಿ ಜಾಸ್ತಿ ತೊಗೊಳ್ಳಿಲ್ಲ. ನೋಡಿ ಚಪ್ಪಲ್ಸು, ಶೂಸು ಎಲ್ಲ ಇದೆ ಇಲ್ಲಿ. ಸೊ ಮಾರ್ಕೆಟಲ್ಲಿ ಟ್ರೆಂಡ್ ಇರೋದೆಲ್ಲ ಇರುತ್ತಲ್ಲ, ಅದೆಲ್ಲ ಇಲ್ಲಿ ಸಿಗುತ್ತೆ. ನನ್ನ ಮಗ ನೋಡಿ ತೋರಿಸ್ತಾ ಇದ್ದಾನೆ ಎಷ್ಟೊಂದು ಶಾಪಿಂಗ್ ಮಾಡಿ ಎಲ್ಲ ಹಿಡಿಯೋದು ಕೊಟ್ಟಿದ್ದಾರೆ ಅಂತ. ಈಗ ನೋಡಿ ಒಂದೊಂದೇ ಶಾಪಲ್ಲಿ ಈಗ ನೋಡಿ ಈಗ ಸೆಕ್ಷನ್ ಮಾಡಿ ತಮ್ಮದು ಇಟ್ಕೊಂಡಿರ್ತಾರೆ ಎಲ್ಲ ವೆರೈಟಿ. ಎಷ್ಟಾದರೂ ಬ್ರ್ಯಾಂಡೆಡ್ ತೊಗೊಳ್ಳಿ, ಮತ್ತು ಇಂಥದ್ದು ಕೂಡ ತೊಗೊಳ್ತೇವಲ್ಲ. ಸೊ ಮತ್ತು ಇದು ನೋಡಿ ಡೆಕೋರೇಟಿವ್ ಐಟಮ್ಸು, ಮನೆಯಲ್ಲಿ ಫ್ಲವರ್ಸ್ ಎಲ್ಲ ಇರುತ್ತಲ್ಲ, ತುಂಬ ಚೆನ್ನಾಗಿತ್ತು, ಒರಿಜಿನಲ್ ಥರ ಕಾಣ್ತಾ ಇತ್ತು. ಅದಕ್ಕಿಂತ ಇನ್ನೊಂದು ಮಾರ್ಕೆಟ್ ಇದೆ ಇಲ್ಲಿ, ಅಲ್ಲಿ ತುಂಬ ಚೆನ್ನಾಗಿ ಕಡಿಮೆ ರೇಟಲ್ಲಿ ಸಿಗುತ್ತೆ, ಅಲ್ಲಿ ಕೂಡ ತೊಗೊಳ್ಬೇಕು ಅಂತ ಇಲ್ಲಿ ಏನು ತೊಗೊಂಡಿಲ್ಲ ನಾನು. ಇನ್ನು MG ರೋಡಲ್ಲಿ ಇನ್ನೊಂದು ಫ್ಲವರ್ ಮಾರ್ಕೆಟ್ ಇದೆ, ಅಲ್ಲಿ ಹೋದರೆ ಮಾತ್ರ ತುಂಬ ಇದೆ. ಒಂದು ಸಾರಿ ಅದರಲ್ಲೂ ವಿಡಿಯೋ ಮಾಡ್ತೀನಿ, ಅದು ತುಂಬ ದೊಡ್ಡದು ಇದೆ ಸ್ಪೇಸ್ ಮಾತ್ರ. ಅಲ್ಲಿ ಎಲ್ಲ ಸಿಗುತ್ತೆ, ಒಂದು ರೂಫ್ ಅಡಿಯಲ್ಲಿ ಎಲ್ಲ ಸಿಗುತ್ತೆ. ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಷ್ಟೇ. ನೋಡಿ ಎಲ್ಲ ಶಾಪಿಂಗ್ ಮಾಡ್ತಾ ಸಾಯಂಕಾಲ ಆಯಿತು, ಸಾಕಾಯಿತು. ಇವಾಗ ಇನ್ನು ಟ್ರಾಫಿಕ್ ಕೂಡ ಜಾಸ್ತಿ ಆಗುತ್ತೆ. ಇವಾಗ ಮನೆಗೆ ಹೋಗಿ ಮುಟ್ಟೋಲ್ಲಿ ಲೇಟ್ ಆಗುತ್ತೆ ಅಂತ ಸ್ವಲ್ಪ. ಹೌದಾ, ಚೆನ್ನಾಗಿದ್ದೀರಾ? ಮತ್ತೇನು ವಿಶೇಷ? ಇದು ಸ್ಪೆಕ್ಟು ಎಂಥದ್ದು? ಸ್ಪೆಕ್ಟು ಕ್ಯಾಂಪಲ್ಲಿ ತೊಗೊಂಡಿದ್ದಾ? ಚೆನ್ನಾಗಿದ್ದೆ. ಮತ್ತೆ ಯಾಕೆ ಬೇಕು ನಿಮಗೆ ಈ ಥರದ್ದು ಸ್ಪೆಕ್ಟ್ ಯಾಕೆ ಬೇಕು? ಗೊತ್ತಿಲ್ಲ, ಚೆನ್ನಾಗಿ ಕಾಣ್ತದಂತ ಬೇಕಾ? ಚೆನ್ನಾಗಿ ಕಾಣ್ತಾ ಇದೆಯಾ ಅಲ್ಲ? ಕಸನ್ ಬ್ರದರ್ ರೋಷನ್ ಇಲ್ಲಿ ಇದ್ದಾರೆ. ನಾವು ಈಗ ಮಾರ್ಕೆಟ್ ಮುಗಿಸಿ ಮನೆಗೆ ಹೋಗ್ತಿದ್ವಿ. ಬರ್ಗರ್ ತಗೊಂಡೆ, ಮನೆಗೆ ಹೋಗುವೆ ಬರ್ಗರ್ ತಿನ್ನುವೆ. ಹೌದಾ, ಮನೆಗೆ ಹೋಗಿ ಬರ್ಗರ್ ತಿನ್ನೋದಾ? ಹೌದಾ, ನಿಮ್ಗೆಲ್ಲ ಬರ್ಗರ್ ಬೇಕಾ? ಇಷ್ಟನಾ? ಟೇಸ್ಟಿ ಬರ್ಗರಾ? ಕನ್ನಡದೊಳಗೆ ಹೇಳಬೇಕು. 1 2 3. ಹೌದಾ, ಗೊತ್ತಿಲ್ಲ, ಕಲಿಬೇಕಲ್ಲ ಸ್ವಲ್ಪ. ಹೌದಾ, ಕಲೀರಿ. ಓಕೆ, ನಾವು ಪುಣೆದ ಆಯ್ತೀರಿ. ಪುಣೆದ ಮರಾಠಿ ಬಾಳ್ ಮಾತಾಡ್ತಾರೆ. ಕನ್ನಡ ಹೆಚ್ಚು ಯೂಸ್ ಮಾಡಲ್ಲ. ಓಕೆ, ಅದಕ್ಕೆ ನಾವು ಮರಾಠಿ ಯೂಸ್ करते Marathi also you don't know properly. ಬಾಪ್ರೆ, at least I can speak it, damn it. ಮತ್ತೆ ಮನೆಗೆ ಹೋಗೋದು ಲೇಟ್ ಆಗುತ್ತಂತ ಸ್ವಲ್ಪ ಫುಡ್ ಎಲ್ಲ ಪಾರ್ಸೆಲ್ ತೊಗೊಂಡ್ರು. ಇವಾಗ ಮನೆಗೆ ಹೋಗ್ತಾ ಇರೋದು. ಹೇಗನ್ನಿಸ್ತು ಈ ವಿಡಿಯೋ ಹೇಳಿ, ಮತ್ತು ಕಮೆಂಟ್ ಮಾಡಿ. ನಮ್ಮ ಶಾಪಿಂಗ್ ವಿಡಿಯೋ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಮತ್ತು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನನ್ನು ಆನ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋಗಳು ನಿಮಗೆ ಸಿಗುತ್ತವೆ. ನೋಡಿ ನಮ್ಮ ಪುಣೆಯ ರಸ್ತೆಗಳು ಮತ್ತು ಚೆನ್ನಾಗಿದೆ ಅಲ್ವಾ? ಇದು ಮಿಲಿಟ್ರಿ ಏರಿಯಾ, ಸೊ ತುಂಬ ಗಿಡ ಎಲ್ಲ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.